ಸೊ ಇವಾಗ ಚಾಲೂ ಮಾಡಿದ್ದೀವಿ ಒಂದು ಸಾಫ್ಟ್ ಬಾಕ್ಸ್ ಮಾಡಿದ್ದಕ್ಕೆ. ಸೊ ಈಗ ನನ್ನ ಹತ್ರ ಏನೆಲ್ಲ ಅವತ್ತಷ್ಟು ಥಿಂಗ್ಸ್ ಇದೆ, ಏನೆಲ್ಲ ಬೇಕು ಈ ಒಂದು ಸಾಫ್ಟ್ ಬಾಕ್ಸ್ ಮಾಡೋದಕ್ಕೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ. ಸೊ ಒಂದಷ್ಟು ಸ್ಟೇಷನರಿ ಬೈ ಮಾಡಬೇಕು, ಇನ್ನು ಕೆಲವು ನಿಮ್ಮ ಮನೆಯಲ್ಲೇ ಸಿಕ್ಬಿಡುತ್ತೆ. ಸೊ ಬನ್ನಿ ಈಗ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ರೆಟ್ಟು ನಿಮಗೆ ಗೊತ್ತಲ್ಲ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ತಗೊಂಡಾಗ ಕೊಟ್ಟಿರ್ತಾರಲ್ಲ ರೆಟ್ಟು. ಸೊ ಆ ರೆಟ್ಟುಗಳನ್ನು ತಗೊಂಡು ಯೂಸ್ ಮಾಡ್ತಿರುವಂಥದ್ದು. ಸೊ ಟೋಟಲ್ಲು 4 ಇದೆ, 1 2 ಮತ್ತು ಇದೊಂದು 3, ಇದೊಂದು 4 ಪೀಸ್ ಬೇಕು. ಸೊ ಎಕ್ಸ್ಟ್ರಾ ಇದರಲ್ಲಿ ಮಿಕ್ಕಿ ಇರುತ್ತಲ್ಲ, ಸೊ ಕೆಳಗೆ ಸಣ್ಣ ಸಣ್ಣ ಪೀಸ್ ಇರುತ್ತಲ್ಲ, ಒಂದು ನಿಮಿಷ ತೋರಿಸ್ತೀನಿ ರೀ. ಈ ಥರದ್ದು ಪೀಸ್ ಸಿಕ್ಕಿರುತ್ತಲ್ಲ, ಈ ಪೀಸು ಕೂಡ ಬೇಕಾಗುತ್ತೆ ಲಾಸ್ಟಿಗೆ, ಹೇಳ್ತೀನಿ ಹೆಂಗೆ ಅಂತ. ನನ್ನ ಹತ್ರ ಒಂದು ಟೇಪ್ ಇಟ್ಕೊಂಡಿದ್ದೀನಿ, ನೀವು ಸ್ಕೇಲ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಒಂದು ಮಾರ್ಕರ್, ಒಂದು ಕಟ್ಟರ್ ಇದೆ, ಇಲ್ಲಿ ನೋಡಿ ಕಟ್ಟರ್ ಇಟ್ಕೊಂಡಿದ್ದೀನಿ. ಸೊ ಮತ್ತು ಇದು ಅಲ್ಯೂಮಿನಿಯಂ ಫಾಯಿಲು ಗೊತ್ತಲ್ಲ, ಇದು ಒಂದು ಫ್ರೂಟ್ ಗಿಡ್ಡು ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಈ ಚಪಾತಿ ರೋಲು ಮತ್ತು ಏನೋ ಮಾಡ್ತಾರೆ ನಾನ್ ವೆಜ್ಜಲ್ಲಿ, ಸೊ ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಅದೊಂದು, ಮತ್ತು ಇದು ಬಟರ್ ಪೇಪರು A4 ಸೈಜು, ದೊಡ್ಡದು ಸಿಕ್ಕಲಿಲ್ಲ, ಸೊ ಇದರಲ್ಲಿ ಇದೇ ಸಿಕ್ತು, ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತಂದೆ. ಹಂಗೆ ಫೆವಿಕಲ್ ಬೇಕು, ಅದ್ರ ಜೊತೆ ಒಂದು ಟೇಪ್ ಇಟ್ಕೊಂಡ್ರೆ ಅದಕ್ಕೂ ಯೂಸ್ ಆಗುತ್ತೆ. ಅದು ಯಾವ್ದು ಅಕಸ್ಮಾತ್ ಕರೆಕ್ಟಾಗಿ ಅಂಟ್ಕೊಳ್ಳಿಲ್ಲ ಅಂತಂದಾಗೆ ಫೆವಿಕಿಕ್ಕು, ಸೊ ಇದ್ರ ಸಪೋರ್ಟ್ ಬೇಕಾಗುತ್ತೆ. ಮತ್ತು ಏನಾದ್ರು ಮಾರ್ಕೆಟ್ ಮಾಡ್ಕೊಳ್ಳೋಕ್ಕೆ ಒಂದು ಪೆನ್ ಬೇಕು, ಸೊ ಅದನ್ನು ಇಟ್ಕೊಂಡಿದ್ದೀನಿ ಇವಾಗಲ್ಲಿ. ಸೊ ಈಗ ಶುರು ಮಾಡ್ತಿದ್ದೀನಿ ಬನ್ನಿ. ಮತ್ತು ಇದಕ್ಕೆ ಇನ್ನೇನು ಬೇಕಪ್ಪ ಅಂತಂದರೆ ಒಂದು 10 ವ್ಯಾಟು ಅಥವಾ ಒಂದು 20 ವ್ಯಾಟ್ದು ಒಂದು ಬಲ್ಬ್ ಬೇಕು, LED ಬಲ್ಬು. ಈಗ ಒಂದು ಸತಿ ನೋಡಿ ಯಾವ ಶೇಪ್ಲಿದೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ಶೇಪ್ಲಿ ಕಾಣಿಸ್ತಿದೆ ಅಂತ. ಸೊ ಇದೊಂದು ಮಾತ್ರ ಇಲ್ಲಿ ನೋಡಿ ಕಾಣಿಸ್ತೀಯಲ್ಲ, ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಕಡೆ ಐತಲ್ಲ ಅದನ್ನ ಮಾಮೂಲಿ ಸೀದಾ ಹಂಗೆ ಬಿಟ್ಬಿಡಿ. ಕೆಳಗಳದು ಕೂಡ ಹಂಗೆ ಸೇಮು, ಇಲ್ಲಿ ನೋಡಿ ಮೇಲ್ಗಡೆ ಹಿಂಗೆ ಈ ಥರ ತೋರಿಸುತ್ತಲ್ಲ ಇದೇ ಥರ ಕೆಳಗಡೆ, ಮತ್ತು ಈ ಕಡೆ ಒಂದೇ ಥರ ಸಾಕು. ಆ ಥರ ಇದ್ರೂ ಕೂಡ ನಿಮಗೆ ಆರಾಮ್ಸೆ ಯೂಸ್ ಮಾಡ್ಬೋದು. ನೀವು ಅಂದ್ಕೊಂಡ್ರಷ್ಟು ಸ್ವಲ್ಪ ಈಸಿ ಅಲ್ಲ ಇದು. ಸೊ ಈಗ ಅದನ್ನು ಒಣಗಕ್ಕೆ ಇಟ್ಟಿದ್ದೀನಿ, ಸುತ್ತಮುತ್ತ ಹಣ್ಸೋದು ಮಾಡೋಕ್ಕೆ ಟ್ರೈಪೋಡ್ ಇರಲಿಲ್ಲ, ಸೊ ಅದಕ್ಕೆ ಗ್ರಿಪ್ಪಾಗಿ ಇಟ್ಕೊಂಡು ಮಾಡಿದ್ದೀನಿ. ಸೊ ಈಗ ಬನ್ನಿ ಬಿಸಿಲಲ್ಲಿ ಮುಡಿಗೆಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಬಿಸಿಲಲ್ಲಿ ಇಟ್ಟಿದ್ದೀನಿ. ಸೊ ಇದು 4 ಮೂಲನೂ ಕೂಡ ಕರೆಕ್ಟಾಗಿ ಫೆವಿಕಲ್ ಹಾಕಿ ಅಂಟಿಸಿದ್ದೀನಿ. ಸೊ ಒಂದು ಸೈಡ್ ಒಣಗೈತೆ, ಇನ್ನೊಂದು ಸೈಡ್ ಒಣಗಬೇಕು. ಸೊ ಅದರಿಂದ ಇಲ್ಲಿ ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ. ಸೊ ನಿಮಗೆ ಒಳಗಡೆ ತಗೊಂಡೋದಾಗ ಗೊತ್ತಾಗುತ್ತೆ, ಸ್ವಲ್ಪ ಡ್ರೈ ಆಗಲಿ. ಇಲ್ಲಿ ನೋಡಿ ಫೆವಿಕಲ್ ಹೆಂಗೆ ಕಾಣಿಸ್ತಿದೆ ಸುತ್ತಮುತ್ತ. ಸೊ ಈ ರೀತಿ ಕಾಣಬಾರ್ದು, ಫುಲ್ಲು ಡ್ರೈ ಆಗಬೇಕು ನೋಡಿ. ಈ ಸೈಡ್ ಡ್ರೈ ಆಗಿದೆಯಲ್ಲ, ಸೊ ಈ ಥರ ಡ್ರೈ ಆದಾಗ ಸ್ವಲ್ಪ ನೀಟಾಗಿ ಕಾಣುತ್ತೆ, ಮತ್ತು ಎಣ್ಸೋದು ಕೂಡ ಕ್ಲಿಯರಾಗಿ ಕಾಣುತ್ತೆ ಅಂತ. ಸೊ ಸ್ವಲ್ಪ ಡ್ರೈ ಆಗಲಿ ಬನ್ನಿ. ಸೊ ಈಗ ಆಲ್ಮೋಸ್ಟು ಇದು ಡ್ರೈ ಆಗಿ ರೆಡಿಯಾಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಈಗ ಅದಕ್ಕೆ ಇನ್ನೇನಿಲ್ಲ, ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ವರ್ಕ್ ಶುರು ಮಾಡೋದೇ ಇವಾಗ. ಸೊ ಬನ್ನಿ ಈಗ ಅದನ್ನ ನಿಮಗೆ ರೆಕಾರ್ಡ್ ಮಾಡಿ ಎಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಟ್ರೈಪೋಡ್ ಇಲ್ಲ, ಬೇಜಾರು ಮಾಡ್ಕೊಬೇಡಿ ಅದ್ರ ಬಗ್ಗೆ. ಸೊ ಈಗ ಅದೆಲ್ಲ ಹಾಕಿ ರೆಡಿ ಮಾಡಿ ನಿಮಗೆ ಸಿಗ್ತೀನಿ. ಸೊ ಆಲ್ಮೋಸ್ಟ್ ನೋಡಿ ಈ ರೀತಿ ಎಲ್ಲ ಒಳಗಡೆ ಅಂಟಿಸಿದ್ದೀನಿ. ಸೊ ಇನ್ನೂ ಕೂಡ ಮಿಕ್ಕಿದೆ, ಯಾಕಂದರೆ ಇನ್ನೊಂದು ಇದು ಬ್ಯಾಕ್ ಸೈಡ್ ಹಾಕ್ಬೇಕಲ್ಲ, ಯಾವ ಥರ ಗೊತ್ತಾ, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಪೂರ್ತಿ ಹಿಂಗೆ ಕ್ಲೋಸ್ ಮಾಡಬೇಕು. ಇದಕ್ಕೂ ಕೂಡ ಅಷ್ಟೇ ಹಾಕಿಸ್ಬೇಕು. ಅಂಟಿಸಾದ್ಮೇಲೆ ಸೊ ಫಿನಿಶಿಂಗ್ ಆಗುತ್ತೆ. ಅದನ್ನೆಲ್ಲ ಅಂಟಿಸಾದ್ಮೇಲೆ ಲಾಸ್ಟಿಗೆ ಉಳ್ಕೊಳ್ಳೋವಂಥದ್ದು ಈ ಟ್ರೈಪೋಡ್ಗೆ ಅಟ್ಯಾಚ್ ಮಾಡೋದಕ್ಕೆ ಒಂದು ಐಡಿಯಾ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡೋದಂತಲೂ ಕೂಡ ನನಗೆ ಗೊತ್ತಾಗ್ತಿಲ್ಲ. ಸೊ ಏನಾದ್ರು ಒಂದು ಐಡಿಯಾ ಮಾಡ್ತೀನಿ. ಸೊ ಮತ್ತು ಇನ್ನೊಂದು ಇದುವೇ ಓಡ್ರು, ಇದನ್ನು ಬಲ್ಬ್ನ ಹೋಲ್ಡ್ ಮಾಡೋಕ್ಕೆ. ಸೊ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದಷ್ಟು ವೈರ್ ತೊಗೊಳ್ಳಿ ಆಯಿತಾ. ಅದೊಂದು ಮಿಸ್ ಮಾಡಿದ್ದೆ ಹೇಳೋದು ನಿಮಗೆ, ಅದಷ್ಟೇ ಆ್ಯಡ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಮುಗೀತು. ಇನ್ನೇನು ಹತ್ತತ್ರ ಮುಗಿದು ಬಂದಿದೆ. ಸೊ ಇನ್ನೇನು ಒಂದು 5-10 ನಿಮಿಷ ಕೆಲಸ ಇದೆ, ಮುಗಿಸ್ಬಿಟ್ಟು ಅದನ್ನೆಲ್ಲ ನಿಮಗೆ ಕಂಪ್ಲೀಟ್ ಮಾಡಿ ಒಟ್ಟಿಗೆ ಸಿಗ್ತೀನಿ ಫೈನಲಾಗಿ. ಸೊ ಫೈನಲಿ ರೆಡಿ ಮಾಡಿದ್ದೀನಿ. ಸೊ ಈಗ ತೋರಿಸ್ತೀನಿ. ಸ್ವಲ್ಪ ಆಶ್ಚರ್ಯ ಆಗೋದಂತೂ ಪಕ್ಕ ನೀವು, ಅದು ಹೆಂಗೂ ಡ್ರೈ ಪುಡ್ಕೊಂಡಿಸಿದೆ ಅಂತ. ಸೊ ಬನ್ನಿ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೊ ಸಾಫ್ಟ್ ಬಾಕ್ಸ್ ರೆಡಿಯಾಗಿದೆ, ಸ್ಟ್ಯಾಂಡ್ ಗಿಂಡಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಬ್ಯಾಕ್ ಸೈಡು ಒಂದು ಓಡ್ರ್ ಹಾಕಿದ್ದೀನಿ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಸೊ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದಿರಲ್ಲ, ಅದು ಓಡ್ರು, ಬಲ್ಬ್ ಓಡ್ರು. ಸೊ ನೋಡೋಕ್ಕೆ ನಿಮ್ಗೆ ಹಿಂಗೆ ಕಾಣುತ್ತೆ. ಸೊ ಕೆಳಗಡೆ ಸ್ವಲ್ಪ ಜುಗಾಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಅದನ್ನು ಬಿಚ್ಚಿ ಆಲ್ಟರ್ನೇಟ್ ಮಾಡಿ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀನಿ. ಸೊ ಹೊರಗಡೆ ಎಲ್ಲ ನೀವು ಬೇಕು ಅಂತಂದರೆ ಏನು ಬ್ಲ್ಯಾಕ್ದು ಕವರ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಹಾಕೋಬೋದು. ಬ್ಯಾಕ್ ಸೈಡ್ ಹಿಂಗೆ ಕಾಣುತ್ತೆ, ನೀವು ನೋಡಿದ್ರೆ ಬ್ಯಾಕ್ ಸೈಡ್ ನೋಡ್ತಿರ್ಬೋದು. ಸಿಂಪಲ್ಲಾಗಿ ವೈರಿಂಗ್ ಮಾಡಿದ್ದೀನಿ. ಸೊ ನನಗೆ ಬೇಕಾಗಿರೋ ಅಷ್ಟು ಸ್ವಲ್ಪ ವೈರನ್ನು ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಬಿಟ್ಟರೆ ಅದ್ರಲ್ಲಿ ಬಿಟ್ಟು ಏನಿಲ್ಲ, ಸಿಂಪಲ್ಲಾಗಿದೆ ಕನೆಕ್ಷನು, ನೀವು ನೋಡ್ಬೋದು. ಸೊ ಇದನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಸ್ವಿಚ್ಚನ್ನು ಡೈರೆಕ್ಟಾಗಿ ಪ್ಲಗ್ ಇನ್ ಮಾಡಿದ್ರೆ ಇದು ಆ್ಯಕ್ಟಿವ್ ಆಗುತ್ತೆ. ಸೊ ಇದಕ್ಕೆ ಬಟರ್ ಪೇಪರ್ ಒಂದು ಆ್ಯಡ್ ಮಾಡಬೇಕು, ಆ್ಯಡ್ ಮಾಡ್ಬಿಟ್ಟು ನಿಮಗೆ ಒಟ್ಟಿಗೆ ಸಿಗ್ತೀನಿ. ಸೊ ಫೈನಲಿ ಬಟರ್ ಪೇಪರ್ ಕೂಡ ಹಾಕಿ ರೆಡಿ ಮಾಡಿದ್ದೀನಿ. ಸ್ವಲ್ಪ ಕಿಂಡಿ ಇದೆ. ಸೊ ಆದರೂ ಕೂಡ ಸ್ವಲ್ಪ ಈ ಕಡೆ ಅಡ್ಜಸ್ಟ್ ಮಾಡ್ಕೊಂಡ್ರೆ
ಚೆನ್ನಾಗಿ ಬರುತ್ತೆ. ಸೊ ನೋಡಿ ಔಟ್ಲುಕ್ ಹಿಂಗೆ ಕಾಣಿಸ್ತಿದೆ ಫೈನಲ್ಲು. ಸೊ ಈಗ ಲೈಟ್ ಹಾಕಿ ಟೆಸ್ಟ್ ಮಾಡೋದನ್ನು ಬಾಕಿ. ಸೊ ಬನ್ನಿ ಈಗ ಅದನ್ನು ಮಾಡಿ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ, ಕ್ವಾಲಿಟಿ ಹೆಂಗಿದೆ ನೋಡಿ ಮಾಡೋಣ. ಫೈನಲಿ ಕನೆಕ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದು ಮೊಬೈಲಲ್ಲಿರೋದ್ರಿಂದ ಸುಮ್ಮನೆ ಈ ಥರ ಮಿಣ್ಕ ಅಂತ ಅನ್ನಿಸ್ತಿದೆ. ಸೊ ಇದು ನಾಟ್ ಪರ್ಫೆಕ್ಟು. ಒಳ್ಳೆ ಈ ಥರ ಗುರು ಸಿಂಪಲಾಗಿ ಮಾಡ್ಕೊಳ್ಳೋದು, ಓಕೆನಾ. ಸೊ ನನ್ನ ಹತ್ರ ಕೂಡ ಏನೇನೋ ತುಂಬ ಜುಗಾಡ್ ಮಾಡಿದ್ದೀನಿ. ಸೊ ಅದರಲ್ಲೂ ಕೂಡ ಈ ಸಾಫ್ಟ್ ಬಾಕ್ಸ್ ಕೂಡ ಒಂದು ಸಾಫ್ಟ್ ಲೈಟು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ, ಅಥವಾ ಸಾಫ್ಟ್ ಬಾಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ನಾನು ಕೂಡ ತುಂಬ ದಿನಗಳಿಂದ ಟ್ರೈ ಮಾಡ್ತಿದ್ದೆ ಸಾಫ್ಟ್ ಬಾಕ್ಸ್ ಮಾಡಬೇಕು ಅಂತ. ಸೊ ಫೈನಲಿ ಇವಾಗ ರೆಡಿಯಾಗಿದೆ. ಸೊ ಇಲ್ಲಿ ನೋಡಿ ಗುರು, ಬೇವರೆಲ್ಲ ಕಿತ್ಕೊರ್ದೋಯ್ತು ಗುರು. ಒಂದು ಮಿನಿಮಮ್ ಒಂದು 3 to 2 hours ಬೇಕು ಇದು ರೆಡಿ ಮಾಡಬೇಕು ಅಂದರೆ. ತುಂಬ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ನೀವು ಬೇಗನೆ ಮಾಡ್ಬೋದು ನನ್ನ ಪ್ರಕಾರ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು, ಚೆನ್ನಾಗಿದೆ. ನೋಡೋಣ ಕ್ವಾಲಿಟಿ ಹೆಂಗೆ ಬರುತ್ತೆ ಏನು ಕತೆ ಅಂತ. ಈಗ ಇಲ್ಲಿ ನೋಡಿ, ನೀವು ನೋಡ್ತಿರೋ ಫೇಸು ಕೂಡ ಅದ್ರಲ್ಲಿ ಬರ್ತಿರೋಂಥ ಲೈಟ್ ಈಗ ಹಿಂಗೆ ತಿರುಗಿಸ್ತೀನಿ ನೋಡಿ. ಸೊ ಇದು ಸನ್ ಲೈಟು, ಯಾವುದೇ ರೀತಿಯ ಲೈಟ್ ಇಲ್ಲ. ಸೊ ಇದು ಸಾಫ್ಟ್ ಬಾಕ್ಸ್ ಲೈಟು. ಡಿಫ್ರೆಂಟ್ ಇದೆ ಗುರು, ಡಿಫ್ರೆಂಟ್ ಇದೆ, ಪಕ್ಕ ಡಿಫ್ರೆಂಟ್ ಇದೆ. ಸ್ವಲ್ಪ ನೀವು ವೋಲ್ಟೇಜ್ ಜಾಸ್ತಿ ಇರೋದನ್ನ ಬಳಸ್ಬೇಕು. ಅಂದರೆ 35 ಬಾಳಿಸಿ ಬೆಸ್ಟು. ನೀವು 10-5 ಬಳಸಿದ್ರೆ ಸ್ವಲ್ಪ ವೈಟ್ನೆಸ್ ಬರಲ್ಲ. ಸ್ವಲ್ಪ ಚೆನ್ನಾಗಿರೋದು ಬಳಸಿ. ಈ ಕಡೆ ಸಾಫ್ಟ್ ಬಾಕ್ಸ್ ಆನ್ ಆಗಿದೆ, ಈ ಕಡೆ ವಿಪ್ರೋವ್ರದ್ದು ಟ್ಯೂಬ್ ಲೈಟ್ ಆನ್ ಆಗಿದೆ. ಸೊ ಎರಡು ಮಿಕ್ಸ್ ಆಗಿ ಹಿಂಗೆ ಬರ್ತೈತೆ. ಮುಖದಲ್ಲಿ ಬ್ಯೂರ್ ಇರೋದ್ರಿಂದ ಸ್ವಲ್ಪ ರೆಡ್ಡಿಶ್ ಕಾಣಿಸ್ತಾ ಇರ್ಬೋದು, ಬಟ್ ಕ್ಯಾಮ್ರಲ್ಲಿ ಚೆನ್ನಾಗಿ ಬರ್ತಿದೆ. ಇಲ್ಲಿ ನೋಡ್ತಿರ್ಬೋದು, ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ. ಸೊ ಈ ಕ್ಯಾಮ್ರಲ್ಲಿ ಸಗದಾಗಿ ಬರ್ತಿದೆ. ಒಂದು ಟೆಸ್ಟ್ ಮಾಡಿದೆ. ಸೊ ಟೆಸ್ಟ್ ವಿಡಿಯೋನು ಕೂಡ, ಟೆಸ್ಟ್ ವಿಡಿಯೋ ಯಾಕೆ ಗುರು, ಪ್ರವೀಣ್ ಆಚಾರ್ ಚಾನಲಲ್ಲಿ ಔಟು ಯೂಟ್ಯೂಬ್ ಕ್ರಿಯೇಟ್ ಚಾನಲ್ ಅಂದ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲೋಗಿ ನೋಡಿ, ಸೇಮ್ ಈ ಲೈಟು ಮತ್ತು ಆ ಲೈಟ್ನ ಯೂಸ್ ಮಾಡಿ ರೆಕಾರ್ಡ್ ಮಾಡಿರೋದು. ತುಂಬ ಚೆನ್ನಾಗಿದೆ, ಒಂದು ಸ್ವಲ್ಪ ವಾಚ್ ಮಾಡಿ, ಓಕೆನಾ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ನೀವು ಆರಾಮಾಗಿ ಕೂತ್ಕೊಂಡು ಮಾಡ್ಕೋಬೋದು. ನಿಮ್ಗೊಂದು ಸಾಫ್ಟ್ ಬಾಕ್ಸ್ ಅವಶ್ಯಕತೆ ಇದೆ, ದುಡ್ಡಿಲ್ಲ ಅಂತಂದರೆ ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇದನ್ನು ಮಾಡ್ಕೋಬೋದು ಗುರು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚು ವಿಡಿಯೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.